ತುಮಕೂರಿಗೆ ತಪ್ಪುತ್ತಿಲ್ಲ ಕಸದ ಸಮಸ್ಯೆ. ಉಪಾರಳ್ಳಿಯಲ್ಲಿ ಬಿದ್ದಿರೋ ಕಸದಿಂದ ಜನರಿಗೆ ಸಂಕಷ್ಟ. ತುಮಕೂರು ನಗರ ಶೈಕ್ಷಣಿಕ ನಗರಿ, ಎಜುಕೇಷನ್ ಸಿಟಿ ಅಂತ ಹೆಸರುವಾಸಿಯಾಗಿದೆ. ಆದರೆ ತುಮಕೂರು ಅದೆಷ್ಟೇ ಅಭಿವೃದ್ಧಿಯಾಗಿದ್ರೂ ಕೂಡ ನಗರದಲ್ಲಿ ಕಸದ ಸಮಸ್ಯೆ ಮಾತ್ರ ಕಡಿಮೆಯಾಗ್ತಾ ಇಲ್ಲ. ಹೌದು, ತುಮಕೂರು ನಗರದ ಗಲ್ಲಿಗಳಲ್ಲಿ ಎಲ್ಲೆಂದರಲ್ಲಿ ಕಸ ಬಿದ್ದಿರೋದ್ರಿಂದ ತುಮಕೂರು ನಿಜವಾಗಿಯೂ ಸ್ಮಾರ್ಟ್ ಸಿಟಿಯೋ ಅಥವಾ ಕಸದ ಸಿಟಿಯೋ ಎನ್ನುವ ಅನುಮಾನ ಶುರುವಾಗಿದೆ. ಎಸ್, ತುಮಕೂರಿನ ಉಪಾರಳ್ಳಿಯ ಉರ್ದು ಶಾಲೆ ರಸ್ತೆಯಲ್ಲಿ ಕಸದ ಸಮಸ್ಯೆ ಮಾತ್ರ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಇದೆ. ಕಸದಿಂದ ನಾಯಿ ಹಾಗೂ ಹಂದಿ ಸಮಸ್ಯೆ ಕೂಡ ಹೆಚ್ಚಾಗ್ತಾ ಇದ್ರೆ ಮತ್ತೊಂದು ಕಡೆ ಜನರಲ್ಲಿ ಅನಾರೋಗ್ಯದ ಭೀತಿ ಕೂಡ ಶುರುವಾಗಿದೆ. ಮನೆ ಬಳಿ ನಿತ್ಯ ಕಸದ ಗಾಡಿ ಬಂದರೂ ಕೂಡ ಜನರು ಮಾತ್ರ ಕಸದ ಗಾಡಿಗೆ ಹಾಕದೆ ರಸ್ತೆ ಬಳಿ ತಂದು ಸುರಿದು ಹೋಗ್ತಾ ಇದ್ದು ಕಸದ ಸಮಸ್ಯೆ ಹೆಚ್ಚಾಗ್ತಾನೆ ಇದೆ. ಜನರ ನಿರ್ಲಕ್ಷ್ಯ ಹಾಗೂ ಪಾಲಿಕೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಕಸದ ಸಮಸ್ಯೆ ಹೆಚ್ಚಾಗ್ತಾ ಇದ್ದು ತುಮಕೂರು ಸಿಟಿ ಗಾರ್ಬೇಜ್ ಸಿಟಿಯಾಗಿ ಬದಲಾಗ್ತಾ ಇದೆ. ಸ್ವಚ್ಛ ನಗರವಾಗಬೇಕಾಗಿದ್ದಂತಹ ತುಮಕೂರು ಎಲ್ಲೋ ಒಂದು ಕಡೆ ಸ್ವಚ್ಛತಾ ಸಿಬ್ಬಂದಿಗಳು ಹಾಗೂ ಅಧಿಕಾರಿಗಳ ನಿರ್ಲಕ್ಷ್ಯತನದಿಂದ ಹಾಗೂ ಜನರ ಬೇಜವಾಬ್ದಾರಿತನದಿಂದ ಅಸ್ವಚ್ಛ ನಗರ ಆಗ್ತಾ ಇದೆಯಾ ಅನ್ನೋ ಅನುಮಾನ ಶುರುವಾಗಿದೆ. ಈ ಮಾತನ್ನ ಯಾಕಪ್ಪ ಹೇಳ್ತಾ ಇದ್ದೀನಿ ಅಂತಂದ್ರೆ, ಪ್ರತಿನಿತ್ಯವೂ ಕೂಡ ತುಮಕೂರಿನಲ್ಲಿ ಒಂದಲ್ಲ ಒಂದು ಸಮಸ್ಯೆ ತಾಂಡವವಾಡ್ತಾ ಇದ್ರೆ ಅದರಲ್ಲೂ ಕೂಡ ಕಸದ ಸಮಸ್ಯೆ ಹೆಚ್ಚಾಗಿ ಕಾಣ್ತಾ ಇರುವಂಥದ್ದು. ಒಂದು ಕಡೆ ಸಿಬ್ಬಂದಿಗಳು ಸರಿಯಾಗಿ ಕಸ ಎತ್ತುತ್ತಿಲ್ಲ ಅನ್ನೋದಾದ್ರೆ, ಇನ್ನೊಂದು ಕಡೆ ಸರಿಯಾಗಿ ಜನರು ಕಸದ ಗಾಡಿಗೆ ಹಾಕದೆ ರಸ್ತೆ ಬದಿ ಸುರಿ ಹೋಗ್ತಾ ಇರುವಂಥದ್ದು. ನಾನೀಗ ತುಮಕೂರಿನ ವಾರ್ಡ್ ನಂಬರ್ 24 ಉಪಾರಳ್ಳಿಯ ಉರ್ದು ಶಾಲೆ ರಸ್ತೆಯಲ್ಲಿದ್ದಾರೆ. ನೀವೀಗ ದೃಶ್ಯಗಳಲ್ಲಿ ಗಮನಿಸ್ತಾ ಹೋಗ್ಬೋದು. ಇಲ್ಲಿ ರಸ್ತೆಯಲ್ಲಿ ಸಾಕಷ್ಟು ಕಸ ಬಿದ್ದಿರುವಂಥದ್ದು. ಈ ಕಸದಿಂದ ಇಲ್ಲಿ ಸಾರ್ವಜನಿಕರಿಗೆ ಓಡಾಡೋದಕ್ಕೆ ತುಂಬಾ ತೊಂದರೆ ಆಗ್ತಾ ಇರುವಂಥದ್ದು. ಇಲ್ಲಿ ಪ್ರತಿನಿತ್ಯವೂ ಕೂಡ ಕಸವನ್ನ ಸ್ಥಳೀಯರೇ ಸುರಿದು ಹೋಗ್ತಾ ಇರೋದ್ರಿಂದ ಅಧಿಕಾರಿಗಳು ಸರಿಯಾಗಿ ಬಂದು ಇಲ್ಲಿ ಕಸವನ್ನ ಎತ್ತಿಸುವಂಥ ಕೆಲಸವನ್ನ ಸಿಬ್ಬಂದಿಗಳಿಂದ ಮಾಡಿಸ್ತಾ ಇಲ್ಲ. ಮತ್ತು ಇನ್ನು ಸ್ಥಳೀಯರು ಕೂಡ ಸರಿಯಾಗಿ ಕಸದ ಗಾಡಿಗೆ ಹಾಕದೆ ಎಲ್ಲಂದ್ರಲ್ಲಿ ಸುರಿದು ಹೋಗ್ತಾ ಇರೋದ್ರಿಂದ ಹಂದಿ ನಾಯಿಗಳ ಕಾಟ ಹೆಚ್ಚಾಗ್ತಾ ಇರುವಂಥದ್ದು. ಮತ್ತೆ ಇಲ್ಲಿ ಬೀಡಾಡಿ ದನಗಳು ಕೂಡ ಸಾಕಷ್ಟು ಬರ್ತವೆ. ಇಲ್ಲಿ ಬೀಡಾಡಿ ದನಗಳು ಕೂಡ ಬಂದು ಸಾಕಷ್ಟು ಕಸದಲ್ಲಿರುವಂಥ ವಸ್ತುಗಳನ್ನ ತಿನ್ನುವಂಥ ಕೆಲಸ ಇಲ್ಲ ಆಗ್ತಾ ಇದೆ. ಪ್ರತಿನಿತ್ಯವೂ ಕೂಡ ಇಲ್ಲಿ ಕಸವನ್ನ ಸುರಿದು ಹೋಗ್ತಾ ಇರೋದ್ರಿಂದ ನಾಯಿಗಳ ಕಾಟವಂತೂ ಕೂಡ ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇರುವಂಥದ್ದು. ಪ್ರತಿನಿತ್ಯ ಯಾರಾದರೂ ಓಡಾಡಬೇಕು ಅಂತಂದ್ರೆ ಮೂಗು ಮುಚ್ಕೊಂಡು ಓಡಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಕಸದಿಂದ ನಾಯಿಗಳು ಹೆಚ್ಚಾಗಿರೋದ್ರಿಂದ ಇಲ್ಲಿ ಓಡಾಡಿದ್ರೆ ನಾಯಿಗಳ ಭಯವೂ ಕೂಡ ಶುರುವಾಗಿರುವಂಥದ್ದು. ಒಟ್ಟಿನಲ್ಲಿ ಒಂದು ಕಡೆ ಅಧಿಕಾರಿಗಳಾಗಲಿ ಸಿಬ್ಬಂದಿಗಳಾಗಲಿ ಸರಿಯಾಗಿ ಕಸವನ್ನ ವಿಲೇವಾರಿ ಮಾಡ್ತಿಲ್ಲ ಅನ್ನೋದು ಇನ್ನು ಒಂದು ಕಡೆ ಆದರೆ, ಇಲ್ಲಿ ಇರುವಂಥ ಸ್ಥಳೀಯರೇ ಇಲ್ಲಿ ಕಸವನ್ನ ಸುರಿದು ಹೋಗ್ತಾ ಇರುವಂಥದ್ದು. ಕಸದ ಗಾಡಿಗೆ ಕಸವನ್ನ ಹಾಕದೆ ಬೇಜವಾಬ್ದಾರಿತನವನ್ನು ತೋರಿಸ್ತಾ ಇರೋದು ಇನ್ನೊಂದು ಕಡೆ. ಸ್ವಚ್ಛ ನಗರ ತುಮಕೂರು ಆಗಬೇಕು ಅಂತಂದ್ರೆ ಅಧಿಕಾರಿಗಳು ಮತ್ತು ಜನರು ಇಬ್ಬರೂ ಕೂಡ ಎಚ್ಚೆತ್ತುಕೊಂಡು ಇನ್ನಾದರೂ ಕೂಡ ಸಂಬಂಧಪಟ್ಟಂತ ಅಧಿಕಾರಿಗಳು ಇದ್ರ ಬಗ್ಗೆ ಗಮನ ಹರಿಸಿ ಸರಿಯಾಗಿ ಕಸವನ್ನ ವಿಲೇವಾರಿ ಮಾಡಿಸಬೇಕು. ಹಾಗೂ ಜನರು ಕೂಡ ಎಚ್ಚೆತ್ತುಕೊಂಡು ಕಸವನ್ನ ಸರಿಯಾಗಿ ಕಸದ ಗಾಡಿಗೆ ಹಾಕಬೇಕು ಅನ್ನೋದು ನಮ್ಮ ಆಶಯ ಕೂಡ ಹೌದು. ಕ್ಯಾಮರಾ ಪರ್ಸನ್ ರಾಕೇಶ್ ಜೊತೆ ಪುನೀತ್, ಪ್ರಜಾಶಕ್ತಿ ಟಿವಿ, ತುಮಕೂರು.